ನಮ್ಮ ಪ್ರತಿನಿಧಿ ಆದ ಮೇಲೆ ನಮಗೆ ಸುಮಾರು ಈಗಾಗಲೇ ಒಂದು 18, 26, 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊಟ್ಟವ್ರೆ ಕೇಂದ್ರದಿಂದ. ಅಲ್ಲಿ ಮುದ್ದೇನಹಳ್ಳಿ ಹತ್ರ ಒಂದು ಬ್ರಿಡ್ಜು 18.5 ಕೋಟಿ, 18 ಕೋಟಿ 34 ಲಕ್ಷ ಏನೋ. ಇನ್ನೊಂದು 8 ಕೋಟಿ ಯಾವುದದು, ಅಲ್ಲಿ ಒಂದು ಕಲ್ದೇಪುರದ್ದು ಒಂದು ರಸ್ತೆ, ಇನ್ನೊಂದು 3 ಕೋಟಿ, ಇಲ್ಲೊಂದು 3 ಕೋಟಿ. 18, 30 ಪ್ಲಸ್ ಒಂದು 8, ಒಂದು 3, 29 ಕೋಟಿ ಅಷ್ಟಿದೆ. ಇನ್ನು 80 crores ಬರ್ತದೆ ನಮಗೆ. ಪಾಪ ಅವರೆಲ್ಲ ಕೆಲಸ ಮಾಡಿದರೆ ನಾವು ಅವ್ರಿಗೊಂದು ಅಭಿನಂದನೆ ಹೇಳ್ಬಿಟ್ರೆ, ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಅದೇ ಥರ ಕೊಟ್ಟಿಗೆರೆಗೂ ಮಾಡಿದ್ದಾರೆ. ಕೊಟ್ಟಿಗೆರೆಗೂ ಒಂದು 40 ಕೋಟಿಯಷ್ಟು ಬಂದಿದೆ ದುಡ್ಡು. ನಾವು ಹಾಗಂತ ಅಂದ ಕ್ಷಣಕ್ಕೆ ಸೋಮಣ್ಣನ ಹೊಗಳ್ಬಿಟ್ರು ರಾಜಣ್ಣ ಅಂತ ಹೇಳಿದ್ರೆ ಏನು ಮಾಡೋದು? ಬಿಜೆಪಿ ಹೋಗ್ತೀರಾ ಅನ್ನೋಂಥ ಅದೊಂದು ನೋಡಿ, ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ. ಶ್ರೀರಾಮುಲುಗೆ ನನಗೆ ಏನಾಗಿದೆ, ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರು ಇದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗೋಕ್ಕಾಗ್ತದ? ಯಾಕೆ ಹೋಗ್ಬೇಕು? ಏನಿದೆ, ಕಾಂಗ್ರೆಸ್ ಏನು ಕಡಿಮೆ ಮಾಡಿದೆ ನನಗೆ? ಏನಪ್ಪ ಕಡಿಮೆ ಮಾಡಿದೆ ಹೇಳಿ? ಇರ್ಬೋದು, ಇವೆಲ್ಲ ಫೇಸಸ್ ಇರ್ತವೆ, ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ಇವೆಲ್ಲ ಇರ್ತವೆ. ನಾನು ಭಾಷಣದಲ್ಲಿ ಹೇಳಿದ್ನಲ್ಲ, 1978 ಡಿಸೆಂಬರ್ 31 ದೇವರಾಜ ಅರಸು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡಿಬಿಟ್ಟು ರಾತ್ರೋರಾತ್ರಿ ಎಲ್ಲ ಮಂತ್ರಿಗಳ ಮನೇಲಿರೋ ಫೈಲ್ಗಳು ಬೀಗ ಹೊಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತಗೊಂಡೋಗಿ ಅವ್ರ ಚೇಂಬರಲ್ಲಿ ಹಾಕ್ಕೊಂಡು ಬೀಗ ಹಾಕಿ ಗವರ್ನರಿಗೆ ರಿಪೋರ್ಟ್ ಮಾಡಬೇಕು. ರಾತ್ರಿನೇ 2 ಗಂಟೆ 3 ಗಂಟೆಗೆ ಹಂಗೆ ಮಾಡಿದ್ರು. ಬೆಳಗ್ಗೆ ಅವ್ರು ಎದ್ದಾಗ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಮಾಚಿ ಆಗೋದ್ರು. ಮಲಗೋವಾಗ ಮುಖ್ಯಮಂತ್ರಿ, ಹೇಳೋ ಅಷ್ಟೊತ್ತಿಗೆ ಮಾಚಿ. ಹೀಗೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ